ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಇವತ್ತು ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನವನ್ನು ಇಂದು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಈ ಮಾದಕ ವ್ಯಸನಿಗಳಿಗೆ ಹಾಗೂ ಈ ಒಂದು ದುಶ್ಚಟಕ್ಕೆ ಬಲಿಯಾದಂತಹ ಯುವಕರಿಗೆ ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹಾಗೂ ಇದರ ಒಂದು ವೈಶಿಷ್ಟ್ಯಗಳೇನು, ಇದ್ರ ಬಗ್ಗೆ ತಿಳಿಸ್ಬಿಡಿ ಸರ್. ನಮಸ್ಕಾರ. ಇಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನಿಗಳ ವಿರೋಧಿ ದಿನ, ಮಾದಕ ವಸ್ತುಗಳ ವಿರೋಧಿ ದಿನ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರ್ತಕ್ಕಂಥ ಈ ಒಂದು ಪ್ರಸ್ತುತದಲ್ಲಿ ಇವತ್ತಿನ ಜನರು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಲವಾರು ದುಶ್ಚಟಗಳಿಗೆ, ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ. ಆ ವ್ಯಸನಗಳ ಬಲಿಯಾಗ್ತಾ ಇರೋದ್ರಿಂದ ಇವತ್ತು ಸಮಾಜ ನಿಜವಾಗ್ಲೂ ಕೂಡ ತುಂಬ ಹದಗೆಡುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಇವತ್ತು ಪ್ರಕೃತಿದತ್ತವಾಗಿ ಮನುಷ್ಯ ಏನೆಲ್ಲ ಮಾಡಬೇಕಿತ್ತು ಅದನ್ನು ಬಿಟ್ಟು ಆ ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಚಟಗಳನ್ನ ಕಲಿತ್ಕೊಂಡು ತನ್ನ ಆರೋಗ್ಯವನ್ನು ಕೆಡಿಸ್ಕೋತಾ ಇದ್ದಾನೆ, ಆಯ್ತಲ್ಲ, ತನ್ನ ಆಯಸ್ಸಿನ ಮೇಲೆ ಸಮಸ್ಯೆಯನ್ನು ತಂದಿಟ್ಕೊಂಡಿದ್ದಾನೆ. ಮತ್ತು ದುಶ್ಚಟಗಳಿಂದ ಹಲವಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿವೆ. ಅದರಲ್ಲಿ ವೈನ್ಸನ್ನು ಕುಡಿಯೋದಾಗಿರ್ಬೋದು, ಅಥವಾ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ಹಲವಾರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದುಶ್ಚಟಕ್ಕೆ ಬಲಿಯಾಗಿರ್ಬೋದು. ಪ್ರತಿಯೊಂದು ಕೂಡ ಮನುಷ್ಯನ ಆರೋಗ್ಯದ ಮೇಲೇ ಪರಿಣಾಮವನ್ನು ಬೀರೋದು, ದುಷ್ಪರಿಣಾಮವನ್ನು ಬೀರುತ್ತೆ ಅದರಲ್ಲೂ. ಆದ್ದರಿಂದ ಮಾನವರು ಇವತ್ತು ಏನು ಮಾಡ್ತಾ ಇದ್ದಾರೆ, ಇವತ್ತು ಒಂದು ಕಾಲಘಟ್ಟದಲ್ಲಿ 40 ವರ್ಷ 50 ವರ್ಷ ದಾಟಿದವರು ಕೆಲವರು ವ್ಯಸನಗಳಿಗೆ ಬಲಿಯಾಗ್ತಾಯಿದ್ರು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ 8ನೇ ಕ್ಲಾಸ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ, ಆಯ್ತಲ್ಲ. ಆದ್ದರಿಂದ ಇವತ್ತು ಸಾರ್ವಜನಿಕರಾಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಈ ವ್ಯಸನದಿಂದ ಆಗ್ತಾ ಇರ್ತಕ್ಕಂಥ ಅನಾಹುತದ ಬಗ್ಗೆ ಇವತ್ತು ಜನಗಳಲ್ಲಿ ಅರಿವು ಮೂಡಿಸ್ತಾ ಇರ್ತಕ್ಕಂಥ, ಅದ್ರ ಬಗ್ಗೆ ಇರ್ತಕ್ಕಂಥ ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ಶಾಲಾ ಕಾಲೇಜುಗಳಲ್ಲಿ ಇವತ್ತು ಪಠ್ಯಪುಸ್ತಕದಲ್ಲಿ ಹೇಳಬೇಕಾಗಿದೆ. ಇವತ್ತು ನಿಜವಾಗ್ಲೂ ಕೂಡ ಮಕ್ಕಳು ವ್ಯಸನ ಅಂದ ತಕ್ಷಣ ಬರೀ ವೈನ್ಸ್ ತೆಗೆದುಕೊಳ್ಳೋದು ಅಥವಾ ಹಲವಾರು ಮಾದಕ ವಸ್ತುಗಳನ್ನ ಸೇವನೆ ಮಾಡೋದೇ ವ್ಯಸನ ಅಂತಲ್ಲ. ಇವತ್ತು ಮೊಬೈಲ್ ಬಳಕೆಯೂ ಕೂಡ ಒಂಥರ ದುಶ್ಚಟನೆ, ಆಯ್ತಲ್ಲ. ಪ್ರತಿಯೊಂದರಲ್ಲೂ ಕೂಡ ಇವತ್ತು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಳ್ಳುವಂಥ ಒಂದು ವಾತಾವರಣಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಕಂಡುಹಿಡಿದಿರ್ತಕ್ಕಂಥದ್ರಲ್ಲಿ ಇವತ್ತು 65%ಕ್ಕಿಂತಲೂ ಹೆಚ್ಚು ಜನರು ವಿಶ್ವದಲ್ಲಿ ಇವತ್ತು ಹಲವಾರು ವ್ಯಸನಕ್ಕೆ ಬಲಿಯಾಗಿದ್ದಾರೆ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಜೂನ್ 26 ಇವತ್ತಿನ ಸಮಾಜವನ್ನು ನಾವು ವ್ಯಸನ ಮುಕ್ತ ಸಮಾಜವನ್ನಾಗಿ ನಾವು ಘೋಷಣೆ ಮಾಡಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಆರೋಗ್ಯ ಇಲಾಖೆಗಳ ಮೂಲಕ ಹಲವಾರು ದುಶ್ಚಟಗಳಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳನ್ನ ಕುರಿತು ಜನರಿಗೆ ಮಾಹಿತಿ ಕೊಡುವಂಥ ಕೆಲಸಗಳಾಗಬೇಕು. ಎಕ್ಸ್ಪೆಷಲಿ ಇವತ್ತು ಕಲಿತಾ ಇರತಕ್ಕಂಥ ಮಕ್ಕಳು ಹೈಸ್ಕೂಲ್ ಮತ್ತು ಕಾಲೇಜಿನ ಮಕ್ಕಳಲ್ಲಿ ಹಲವಾರು ದುಶ್ಚಟಗಳಿಗೆ ಬಲಿಯಾಗ್ತಾ ತಮ್ಮ ಬದುಕನ್ನು ಹಾಳು ಮಾಡ್ಕೋತಾ ಇದ್ದಾವೆ. ಕಲಿಯುವಂಥ ಒಂದು ಅವಕಾಶಗಳನ್ನು ತಪ್ಪಿಸ್ಕೋತಾ ಇದ್ದಾರೆ ಮತ್ತು ತಲೆ ಒಳಗಡೆ ಕಲಿತಂಥ ಜ್ಞಾನ ಅಲ್ಲಿ ಉಳಿತಾ ಇಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳಿಗೆ ಒಳಗಾಗ್ತಾ ಇರೋದ್ರಿಂದ ಕಲಿತಂಥ ಪಾಠ ಒಂದು ಶಾಶ್ವತವಾಗಿ ಉಳಿಯುವಂಥ ಅಥವಾ ಅದನ್ನು ಇನ್ನೊಂದು ಕಡೆ ಹೇಳಿ ಆ ಕಲಿತಂಥ ಪಾಠವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ತಮ್ಮ ಬದುಕನ್ನು ವಿಕಾಸ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತಿನ ಪಾಠಗಳಾಗಬೇಕಾಗಿತ್ತು. ಇವತ್ತೇನಾಗ್ತಾಯಿದೆ ಅಂತಂದರೆ ಪಾಠ ಪ್ರವಚನಗಳೆಲ್ಲವೂ ಕೂಡ ಪರೀಕ್ಷೆ ಪಾಸ್ ಮಾಡುವ ದೃಷ್ಟಿಯಿಂದ, ಪರೀಕ್ಷೆಗೆ ನಂಬರ್ ತೆಗೆಯೋ ದೃಷ್ಟಿಯಿಂದ ಪಾಠ ಆಗ್ತಾಯಿದೆ ಹೊರತು ನನ್ನ ಬದುಕಿಗೆ, ನನ್ನ ನೈತಿಕತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇವತ್ತು ಜ್ಞಾನ ವಿಕಾಸ ಆಗ್ತಾ ಇಲ್ಲ. ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಇವತ್ತು ವ್ಯಸನದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಇವತ್ತು ಪಾಠ ಪ್ರವಚನಗಳು ಮಾಡಬೇಕಾಗಿದೆ. ಹಲವಾರು ಸಂಘ ಸಂಸ್ಥೆಗಳು ಕೂಡ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಈ ವ್ಯಸನದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಹೇಳಬೇಕಾಗಿದೆ. ವ್ಯಸನ ಅಂದ ತಕ್ಷಣ ಬರೀ ವೈನ್ಸ್ ಕುಡಿಯೋದಲ್ಲ, ಸಿಗರೇಟ್ ಸೇದೋದಲ್ಲ, ಬೀಡಿ ಸೇದೋದಲ್ಲ, ತಂಬಾಕು ಪದಾರ್ಥಗಳನ್ನಾಗಿರ್ಬೋದು ಅಥವಾ ಹೊಗೆ ಸೊಪ್ಪಿನಿಂದ ತಯಾರು ಮಾಡತಕ್ಕಂಥ ಯಾವುದೇ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಪರಿಣಾಮ ಬೀರುತ್ತೆ ಅದೆಲ್ಲವೂ ಕೂಡ ವ್ಯಸನವೇ. ಇವತ್ತಿನ ಸಮಾಜವನ್ನು ನಾವು ವ್ಯಸನ ಮುಕ್ತ ಸಮಾಜವನ್ನಾಗಿ ಘೋಷಣೆ ಮಾಡಬೇಕಾಗಿದೆ. ನಿಜವಾಗ್ಲೂ ಕೂಡ ಇದು ಒಂದು ಒಳ್ಳೆಯ ವಿಚಾರ. ಇದನ್ನು ನಾವು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಸಂದರ್ಭ, ಇವತ್ತಿನ ವಾತಾವರಣಗಳೇನಾಗ್ತಾ ಇದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ, ಅವರ ಪಾಠ ಪ್ರವಚನಗಳನ್ನ ಮಾಡ್ಕೊಳ್ಳಿಕ್ಕೆ ಮತ್ತು ಅವುಗಳನ್ನ ಸರಿಯಾದ ರೀತಿ ಕಾಲೇಜು ವಾತಾವರಣಕ್ಕೆ ನಿಯಂತ್ರಣಕ್ಕೆ ತರಲಿಕ್ಕೆ ಇವತ್ತಿನ ಇಲಾಖೆಗಳು ಕೆಲಸ ಮಾಡ್ಕೊಂಡು ಬರ್ತಾಯಿವೆ ಹೊರತು ಇಂಥ ಕಾರ್ಯಕ್ರಮಗಳನ್ನ ಮಕ್ಕಳ ಮುಂದೆ ಮಾಡಿ ಶಾಲಾ ಕಾಲೇಜುಗಳೆಲ್ಲ ಮಕ್ಕಳ ಮುಂದೆ ಇಂಥ ವಿಚಾರಗಳನ್ನ ಹೇಳಿ ದೊಡ್ಡ ದೊಡ್ಡ ತಜ್ಞರಿಂದ ಅವರಿಗೆ ಉಪನ್ಯಾಸವನ್ನು ಕೊಡಿಸಿ ಅದರಿಂದ ಆಗ್ತಾ ಇರತಕ್ಕಂಥ ಅನಾಹುತದ ಬಗ್ಗೆ ಅವರಿಗೆ ಬೀದಿ ನಾಟಕ ಆಗ್ಬೋದು, ಗೋಡೆ ಬರಹ ಆಗಿರ್ಬೋದು, ಕರಪತ್ರ ಹಂಚೋದಾಗಿರ್ಬೋದು, ಇದೆಲ್ಲವನ್ನು ಮಾಡಬೇಕು. ಆಗ ಮಕ್ಕಳಿಗೆ ವ್ಯಸನ ಅಂದರೆ ಏನು, ಅದರಿಂದ ಏನೆಲ್ಲ ಅನಾಹುತ ಆಗುತ್ತೆ,
ಆ ಥರ ಯಾವ ರೀತಿ ಮಾನಸಿಕ ಶಕ್ತಿಯನ್ನು ಕಳ್ಕೊತಾರೆ, ದೈಹಿಕ ಶಕ್ತಿಯನ್ನು ಕಳ್ಕೊತಾರೆ. ಇವತ್ತಿನ ಸಮಾಜದಲ್ಲಿ 30 ವರ್ಷ 40 ವರ್ಷಕ್ಕೆ ಕುಡಿತಕ್ಕೆ ಬಲಿಯಾಗಿ ಇವತ್ತು ಎಲ್ಲರೂ ಕೂಡ ತಮ್ಮ ಜೀವವನ್ನು ಕಳ್ಕೊತಾ ಇದ್ದಾರೆ. ಆ ಚಿಕ್ಕ ಮಕ್ಕಳನ್ನು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡು ಹೆಣ್ಮಕ್ಳನ್ನ ತಬ್ಬಲಿ ಮಾಡ್ತಾಯಿದ್ದಾರೆ, ವಿಧವೆ ಮಾಡ್ತಾಯಿದ್ದಾರೆ. ಮತ್ತು ಹುಟ್ಟಿದಂಥ ಮಕ್ಕಳನ್ನು ಕೂಡ ತಬ್ಬಲಿ ಮಾಡ್ತಾ 30 ವರ್ಷ 40 ವರ್ಷಕ್ಕೆ ಪ್ರಾಣ ಕಳ್ಕೊಳ್ಳುವಂಥ ಒಂದು ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೊತಾ ಇದ್ದಾರೆ. ನಿಜವಾಗಲೂ ಕೂಡ ಆರೋಗ್ಯ ಇಲಾಖೆ ಆಯ್ತಲ್ಲ, ಮತ್ತು ಗ್ರಾಮ ಪಂಚಾಯಿತಿ ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ವ್ಯಸನಕ್ಕೆ ಬಲಿಯಾಗಿರ್ತಕ್ಕಂಥ ಸಮಾಜವನ್ನು ಶುದ್ಧೀಕರಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಏಕೆಂದರೆ ನಾವೆಲ್ಲರೂ ಒಂದು ಸುಸ್ಥಿರ ಸಮಾಜವನ್ನು ಕಟ್ಟೋಣ ಆಯ್ತಲ್ಲ, ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟೋಣ. ಮನುಷ್ಯನ ಆರೋಗ್ಯ ಇನ್ನೂ ವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಏಕೆಂದರೆ ನಿಸರ್ಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೊಟ್ಟಿದೆ. ಅದನ್ನು ಕೆಡಿಸುವಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬಾರ್ದು. ಮಾನವ ಸೃಷ್ಟಿ ಮಾಡೋದೆಲ್ಲರೂ ಕೂಡ ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ. ಅದಕ್ಕೆ ನಾವು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂದರೆ ಸಮಾಜಕ್ಕೆ ನಾವು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕು. ಆ ತಬ್ಬಲಿ ಆಗ್ತಾ ಇರತಕ್ಕಂಥ ಆ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ನಾವೆಲ್ಲರೂ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ಕುಡಿತ ದುಶ್ಚಟಗಳಿಂದ ನಾವು ಮನುಷ್ಯರನ್ನು ಒಂದು ವ್ಯಸನ ಮುಕ್ತ ಸಮಾಜವನ್ನಾಗಿ ಸೃಷ್ಟಿ ಮಾಡೋಣ ಅನ್ನೋದು ನಮ್ಮೆಲ್ಲರ ಆಶಯ. ಬನ್ನಿ ಎಲ್ಲರನ್ನು ಕೂಡ ಒಂದು ಆರೋಗ್ಯ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಕೆಡ್ತಾ ಇರತಕ್ಕಂಥ ಸಮಾಜವನ್ನು ಒಂದು ಸರಿದಾರಿಗೆ ತರುವಂಥ ಕೆಲಸವನ್ನು ನಾವು ಮಾಡೋಣ. ಶುಭವಾಗಲಿ ನಿಮ್ಮೆಲ್ಲರಿಗೂ. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ. ಇಷ್ಟೋ ತನಕ ಈ ಒಂದು ಮದ್ಯ ವ್ಯಸನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಖಂಡಿತ ಸರ್, ಖಂಡಿತ. ಯಾಕಂದರೆ ವ್ಯಸನ ಮುಕ್ತ ಸಮಾಜವನ್ನು ಮಾಡಬೇಕು. ಯಾಕೆಂದರೆ ಭಾರತ ಸರ್ಕಾರ ಇವತ್ತು ಹಲವಾರು ಕೋಟ್ಯಾಂತರ ರೂಪಾಯಿಯನ್ನು ಇವತ್ತು ಮನುಷ್ಯನ ಸಮೃದ್ಧಿಗಾಗಿ ಖರ್ಚು ಮಾಡ್ತಾ ಇದೆ, ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಾ ಇದೆ, ಮನುಷ್ಯನ ಸಂರಕ್ಷಣೆ ಮಾಡಲಿಕ್ಕಾಗಿ ಖರ್ಚು ಮಾಡ್ತಾ ಇದೆ. ಆ ಸಂರಕ್ಷಣೆ ಮಾಡುವಂಥ ಸರ್ಕಾರ ಇಂಥ ವ್ಯಸನಗಳನ್ನೆಲ್ಲ ತಪ್ಪಿಸಿ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು.